ನಾಯಿಗಳ ದಾಳಿ ವೃದ್ಧೆಗೆ ಗಂಭೀರ ಗಾಯ. ಸುಮಾರು 7-8 ನಾಯಿಗಳ ಗುಂಪೊಂದು ಕಳೆದ 15 ದಿನಗಳು ಹಿಂದೆ ಶ್ರೀನಿವಾಸಪುರ ಪಟ್ಟಣದ ವಿಜಯಲಕ್ಷ್ಮಿ ರಸ್ತೆಯಲ್ಲಿ 4-5 ಜನಗಳನ್ನ ದಾಳಿ ಮಾಡಲಾಗಿತ್ತು. ಈ ಘಟನೆ ಮಾಸು ಮುನ್ನವೇ ಇಂದು ಶ್ರೀನಿವಾಸಪುರದ ಪಟ್ಟಣದ ಮಾರುತಿ ನಗರದ ನಿವಾಸಿ 65 ವರ್ಷದ ಅರಿಕೆರೆ ಗ್ರಾಮದ ಲಕ್ಷ್ಮಮ್ಮ ಎಂಬುವರಿಗೆ 10 ನಾಯಿಗಳಿಗೂ ಹೆಚ್ಚು ಗುಂಪೊಂದು ವೃದ್ಧೆಗೆ ದಾಳಿ ಮಾಡಿ ಗಾಯಗೊಳಿಸಿದೆ. ವೃದ್ಧೆಗೆ ಗಾಯಗೊಳಿಸಿದ ಪರಿಣಾಮ ತೀವ್ರ ರಕ್ತಸ್ರಾವವಾದ ಪರಿಣಾಮ ಸ್ಥಳೀಯರು ಕೂಡಲೇ ಆಂಬ್ಯುಲೆನ್ಸ್ ಕರೆ ಮಾಡಿ ವೃದ್ಧೆಯನ್ನ ಜಿಲ್ಲಾ ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ರವಾನಿಸಲಾಗಿದ್ದು ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ರವಾನಿಸಲಾಗಿದೆ. ಪುರಸಭಾ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಇನ್ನೂ ಎಷ್ಟು ಜನಕ್ಕೆ ಬಲಿಯಾಗಬೇಕು ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಈ ವೇಳೆ ಮಾತನಾಡಿದ ಗೊರಮಾಕಲಹಳ್ಳಿ ಶ್ರೀನಿವಾಸ್, ಪುರಸಭಾ ಅಧಿಕಾರಿಗಳಿಗೆ ಸುಮಾರು ಸಾರಿ ಮನವಿ ಮಾಡಿದ್ರೂ ಕೂಡ ಯಾವುದೇ ಮುಂಜಾಗ್ರತಾ ಕ್ರಮಗಳಾಗಲಿ ಹಾಗೂ ಪರ್ಯಾಯ ಮಾರ್ಗವಾಗಲಿ ಕಲ್ಪಿಸಿಲ್ಲ. ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಕ್ರಮ ತೆಗೆದುಕೊಂಡು ಸಾರ್ವಜನಿಕರಿಗೆ ಅನುಕೂಲ ಮಾಡಬೇಕು ಅಂತ ಪುರಸಭಾ ಅಧಿಕಾರಿಗಳಿಗೆ ವಿನಂತಿ ಮಾಡಿದ್ದಾರೆ. ಫುಲ್ ಇಂಜೂರಿ ಸರ್, 90% ಇಂಜೂರಿಡ್. ಎಲ್ಲ ರಕ್ತದ ಮಡುವಿನಲ್ಲಿ ಇದ್ರು ಸರ್. ಯಾರು ಅಲ್ಲಿ ಪಾಪ ಹೋಗಕ್ಕೆ ಆಗ್ಲಿಲ್ಲ. ಏನಾದ್ರು ಮನವಿ ಕೊಟ್ಟಿದ್ರ ಪುರಸಭೆಗೆ? ಸರ್, ಪುರಸಭೆಗೆ ಚೀಫ್ ಆಫೀಸರ್ಗೆ ಮತ್ತೆ ಅಧ್ಯಕ್ಷರಿಗೆ ನಾನೇ ಖುದ್ದಾಗಿ ಹೋಗಿ, ಮೊನ್ನೆ ವಿಜಯಲಕ್ಷ್ಮಿ ರೋಡಲ್ಲಿ ಹಿಂಗಾಗಿದೆ, ಈ ಏನು ಮಾರುತಿನಗರದಲ್ಲಿ ಹಿಂಗೆ ಆಗ್ತಾ ಇದೆ, ಚಿಕ್ಕ ಮಕ್ಕಳೆಲ್ಲ ತಿರುಗ್ತಾ ಇದ್ದಾರೆ, 15 ದಿವಸದ ಹಿಂದ್ಗಡೆ ಒಂದು ಅಟ್ಯಾಕ್ ಆಗಿದೆ ಅಂತ ಹೇಳಿ ನಾನೇ ಖುದ್ದಾಗಿ ಹೋಗಿ ಹೇಳಿದ್ದೀನಿ ಸರ್.